ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಅವರು ಈಗ ಮತ್ತೊಮ್ಮೆ ನಮ್ಮ ಅಶೋಕ್ ಅವರನ್ನು ಸ್ವಾಗತಿಸುತ್ತಾ ತಮ್ಮೊಂದಿಗೆ ಏನಾದ್ರು ಚರ್ಚೆ ಮಾಡಿದ್ದೀವಿ. ಪ್ರಜಾಪ್ರಭುತ್ವದ ಇವತ್ತಿನ ಅನಕಕ್ಕೆ ಕಾರಣ ಚುನಾವಣಾ ಆಯೋಗ ಅನ್ನುವಂಥ ಮಾತಿಗೆ ಬಂದಿದ್ದೀವಿ. ಈಗ ಮೂರನೇ ಭಾಗದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದಿಷ್ಟು, ಯಾಕಂತಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ಈ ಪ್ರಥಮ ವೈರಿ ಈ ಭ್ರಷ್ಟಾಚಾರ. ಇದು ಭ್ರಷ್ಟಾಚಾರದ ಇದು ಇಂದು ನಿನ್ನೆದಲ್ಲ ಅಂದ್ರೆ ಹೇಳ್ಕೊಳ್ಳು, ಇಲ್ಲಂತಲ್ಲ. ಇದು ನಮ್ಮ ಜೊತೆಗೆ ಭಾಳ ವರ್ಷಗಳಿಂದ ಸ್ವತಂತ್ರ ಸಿಕ್ಕಾಗಿನಿಂದ ಅದರ ಪೂರ್ವದಲ್ಲೂ ಜೊತೆಗೆ ಬಂದದ. ಇದು ಹೋಗಿಸೋದು ಯಾವಾಗ ಅನ್ನುವಂಥದ್ದಕ್ಕಿಂತಲೂ ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಭ್ರಷ್ಟಾಚಾರ ಹೇಗೆ ಬೆಳೀತಾ ಬಂತು ಅನ್ನೋದ್ರ ಸಂಕ್ಷಿಪ್ತವಾಗಿ ನಾವು ಅಶೋಕ್ ಅವರಲ್ಲಿ ಕೇಳುವಂಥ ಪ್ರಶ್ನೆ. ಅಶೋಕ್ ಅವರು, ನೀವು ಭ್ರಷ್ಟಾಚಾರಕ್ಕೆ ಕಾರಣಗಳು ಏನಂತ ಹೇಳ್ತಾ ಇದ್ದೀರಿ? ಇದು ಭಾಳ ಗೂಢಾರ್ಥದ ಶಬ್ದ ಆಗಿಬಿಟ್ಟೈತಿ ಭ್ರಷ್ಟಾಚಾರ. ಅದು ಗೊಂದಲಮಯ ಆಗಿಬಿಟ್ಟೈತಿ ಭ್ರಷ್ಟಾಚಾರ ಬಗ್ಗೆ ವಿಶ್ಲೇಷಣೆ ಮಾಡೋದು. ನಾವು ಯಾರನ್ನ ಭ್ರಷ್ಟರು ಅಂತ ತೋರಿಸ್ಬೇಕಾಗೈತಿ, ಅದು ಗೊಂದಲಕ್ಕೆ ಬೀಳ್ಬಿಡ್ತೀವಿ. ನಮ್ಮ ಪರಿಸ್ಥಿತಿ ಹೆಂಗಾಗಿದ್ದಾರೆ, ನಾವೆಲ್ಲರೂ ಸಹಿತ ಈ ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ಮತ್ತೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸ್ತೀವಿ. ನಮ್ಮ ಕಡೆ ನಾವು ಯಾರೂ ಬಟ್ಟು ಮಾಡ್ಕೊಳ್ಳೋಕೆ ತಯಾರಿಲ್ಲ. ಭ್ರಷ್ಟಾಚಾರ ವ್ಯವಸ್ಥೆ ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ನಮ್ಮ ಊರಿಂದ ಸಂಪೂರ್ಣವಾಗಿ ಹೋಗ್ಬೇಕನ್ನುವಂಥ ಮನೋಭಾವನೆ ನಮ್ಮದಾಗಿದ್ದರೆ ಮೊದಲು ನಾವು ಪ್ರಾಮಾಣಿಕರಾಗಬೇಕು. ಎಲ್ಲಿಯವರೆಗೆ ತಮ್ಮಷ್ಟಾಗಿ ತಾವು ಪ್ರತಿಯೊಬ್ಬರು ಪ್ರಾಮಾಣಿಕರಾಗೋದಿಲ್ಲ, ಅಲ್ಲಿಯವರೆಗೆ ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಕಿತ್ತೊಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮೂಲಭೂತವಾದಂಥ ಮಾತನ್ನು ಹೇಳಿ, ಇನ್ನು ನಾವೆಲ್ಲ ಕನಸು ಕಾಣಿಸ್ತೀವಿ. ನಮ್ಮ ದೇಶ ರಾಮರಾಜ್ಯ ಆಗಬೇಕು, ಅತ್ಯಂತ ಸುಭೀಕ್ಷೆಯ ಆಡಳಿತ ನಮ್ಮದಾಗಬೇಕು, ಭ್ರಷ್ಟಾಚಾರ ಇರಬಾರ್ದು, ಯಾವುದೇ ಒಂದು ಸರ್ಕಾರಿ ಕೆಲಸ ಆಗಬೇಕಾಗಿತ್ತಾರೆ ನಾವು ಯಾರಿಗೆ ಕೈ ಒಡ್ಡು ಪ್ರಶ್ನೆ ಬರೋಂಗಿಲ್ಲ, ದುಡ್ಡು ಕೊಡೋ ಪ್ರಶ್ನೆ ಬರೋಂಗಿಲ್ಲ, ತನ್ನಂಗೆ ತಾನೇ ಆ ಕೆಲಸ ಆಕೈತಿ ಅನ್ನುವಂಥ ನಿರೀಕ್ಷೆ ಮಾಡುವಂಥ ದಿವಸ ಬರಬೇಕು. ಅವು ಇನ್ನೂ ಬರಲಿಕ್ಕೆ ಭಾಳ ಕಠಿಣ ಪರಿಸ್ಥಿತಿ ಆಗಿಬಿಟ್ಟೈತಿ. ಅದರರ್ಥ ಸಂಪೂರ್ಣವಾಗಿ ಭ್ರಷ್ಟಮಯ ಅಂತ ಹೇಳಂಗಿಲ್ಲ, ಆದರೆ ಪ್ರತಿಯೊಬ್ಬರೂ ಸಹಿತ ತಮ್ಮಷ್ಟಕ್ಕೆ ತಾವು ತಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ನಡ್ಕೋಬೇಕಾಗೈತಿ. ನಾವು ಭ್ರಷ್ಟತೆಯಿಂದ ಮೊದಲು ನಮ್ಮಷ್ಟಕ್ಕೆ ನಾವು ಪರಿವರ್ತನೆ ಹೊಂದೋಣ, ಆವಾಗ ಇನ್ನೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸೋಣ ಅಂತ ಮೂಲಭೂತವಾದಂಥ ಮಾತನ್ನು ಮೊದಲು ಅರಿತುಕೊಳ್ಬೇಕು. ಇನ್ನು ಎರಡನೇದಾಗಿ, ಬಹುಶಃ ಯಾವ ವರ್ಗ ಭ್ರಷ್ಟಾಚಾರದಿಂದ ಮುಕ್ತ ಆಗೈತಿ ಅಂತೇಳಿ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ, ನಾವು ಯಾರೂ ಸಹಿತ 100% ಇವರು ಭ್ರಷ್ಟಾಚಾರ ಮುಕ್ತರ್ತಾರೆ ಅಂತ ಹೇಳುವಂಥ ಸ್ಥಿತಿಯೊಳಗೆ ನಾವು ಇಲ್ಲಿ ಇವತ್ತು ಯಾವುದೇ ರಂಗ ತೋರಿ, ಯಾವುದೇ ಕೆಲಸ ಮಾಡೋರು ತೋರಿ, ಯಾವುದೇ ವರ್ಗ ತೋರಿ, ಯಾರ ತೋರಿ, ಎಲ್ಲರೂ ಸಹಿತ ಒಂದಿಲ್ಲದ ಒಂದು ರೀತಿಯೊಳಗೆ ಅದಕ್ಕೆ ಸಿಕ್ಕೋಕೊಂಡ್ಬಿಟ್ಟಾರು. ಇನ್ನು ಪರಿಸ್ಥಿತಿ ಹೇಗಾಗಿತ್ತಂದ್ರೆ, ಇಡೀ ವ್ಯವಸ್ಥೆನೇ ಭ್ರಷ್ಟಾಚಾರದಾಗ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದನ್ನು ಬದಲಾವಣೆ ಮಾಡ್ತೈತಿ ಏನಾದರೂ ಭಾಳ ದೊಡ್ಡ ಪ್ರಮಾಣದಾಗ ಪ್ರಯತ್ನ ಮಾಡಿದ್ರೆ, ಬಹುಶಃ ಅವನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಅದು ನೀರಿನಿಂದ ತೆಗೆದೋಗೋದು ಮೇನದ ಗತಿ ಆಗಿಬಿಡ್ತೈತಿ. ಇಡೀ ವ್ಯವಸ್ಥೆನೇ ಭ್ರಷ್ಟ ಇದ್ದಾಗ ನೀವು ಒಬ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿವಾರ್ಯತೆ ಬಂದುಬಿಟ್ಟೈತಿ. ಭಾಳ ನಮ್ಮ ಆಕ್ರೋಶ ವರ್ಗ ಆಗ್ಬೋದು, ನಮ್ಮ ಹೇಳಿಕೆಗಳನ್ನ ಹೇಳ್ಬೋದು, ಅದರಿಂದ ಹೋರಾಟ ಮಾಡ್ಬೋದು ಹೊರತಾಗಿ ಅದರಿಂದ ಯಶ ಪಡೆದು ಭಾಳ ದುಸ್ತರಾಗೈತಿ. ಇವತ್ತು ನೋಡ್ರಿ, ನಾವು ಸೂಕ್ಷ್ಮವಾಗಿ ಒಂದು ಯಾವುದೋ ಒಂದು ರಾಜಕೀಯ ಪಕ್ಷ ನಾವು ಭ್ರಷ್ಟ ಮುಕ್ತವಂತೆ ವ್ಯವಸ್ಥೆ ನಿರ್ಮಾಣ ಮಾಡ್ತಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಸಹಿತ ಇವತ್ತಿನ ರಾಜಕೀಯ ವ್ಯವಸ್ಥೆಯೊಳಗೆ ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡೋದ್ರ ಮುಖಾಂತರ ನಾವು ಅಧಿಕಾರದಾಗ ಉಳಿಯೋಕ್ಕೆ ಸಾಧ್ಯ ಐತೆನ, ಅಧಿಕಾರ ಹಿಡಿಯೋಕ್ಕೆ ಸಾಧ್ಯ ಐತೆನ ಅಂತ ಮಾತನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಅಸಾಧ್ಯದ ಮಾತಾಗಿಬಿಟ್ಟೆ. ಅಂದ್ರೆ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನಂಗಿಲ್ಲ, ಅದು ಹೋಗ್ತೈತಿ. ಅದು ಯಾವಾಗ ಅಂದ್ರೆ ನಮ್ಮ ಕಡೆ ನಾವು ಬಟ್ಟ ಮಾಡಿ ತೋರಿಸ್ಕೋಬೇಕು. ಎಲ್ಲ ವರ್ಗದ ಜನ ಇವತ್ತು ರಾಜಕಾರಣಿಗಳು ಬಂದರು, ಅಧಿಕಾರಿಗಳು ಬಂದರು, ಸಾಮಾನ್ಯ ನಾಗರಿಕರು ಬಂದರು, ಸಂಘ ಸಂಸ್ಥೆಗಳು ಬಂದರು, ಎಲ್ಲರೂ ಬಂದರು. ನಮ್ಮಷ್ಟಕ್ಕೆ ನಾವು ಭ್ರಷ್ಟ ರಹಿತರಾಗಿದ್ದು ಅಂದಾಗ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ನಿರ್ಮಾಣ ಆಗೈತಿ. ಇದು ಎಲ್ಲಕ್ಕಿಂತಲೂ ಕೊನೆಗೆ ಒಂದು ಮಾತು ಹೇಳ್ಬಿಡ್ತೀನಿ, ನಾವೆಲ್ಲ ರಾಜಕಾರಣಿಗಳಿಗೆ ಬಟ್ಟು ಮಾಡಿ ತೋರಿಸ್ತೀವಿ, ಮತ್ತೊಂದು ಕಡೆ ಬಟ್ಟು ಮಾಡಿ ತೋರಿಸ್ತೀವಿ. ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ಒಬ್ಬರು ಮತ್ತೊಬ್ಬರ ಮೇಲೆ ಗುಬ್ಬಿ ಕೊಲಿಸುವಂಥ ಕೆಲಸ ಮಾಡ್ತೀವಿ. ಅದು ನನ್ನೊಂದು ಪ್ರಾಮಾಣಿಕ ಅನಿಸಿಕೆ ಐತಿ. ಇವತ್ತು ಯಾರು ಕಾರ್ಯಾಂಗದೊಳಗೆ ಕೆಲಸ ಮಾಡ್ತಾರೋ ಅಂದರೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿ ಐತಿ. ಇವತ್ತು ರಾಜ್ಯ ಮಟ್ಟದೋಗಿರಲಿ, ದೇಶ ಮಟ್ಟದೋಗಿರಲಿ, ಗ್ರಾಮೀಣ ಮಟ್ಟದೋಗಿರಲಿ, ಯಾವುದೇ ಮಟ್ಟದಾಗಿರಲಿ ಸರ್ಕಾರಿ ಅಧಿಕಾರಿಗಳು ಒಂದು ವೇಳೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸಿನ ರಾಮರಾಜ್ಯ ಬರಬೇಕಾಗಿತ್ತಂದ್ರೆ ಅಕಸ್ಮಾತ್ ಇದಕ್ಕೆ ಪರ್ಟಿಕ್ಯುಲರ್ ಶಬ್ದ ಹೇಳೋದು ಬೇಡ, ಸರ್ಕಾರಿ ನೌಕರದಾರರು ಒಬ್ಬ ಹೈಯೆಸ್ಟ್ ಅಧಿಕಾರಿ ಇದ್ದವ್ರು ಹಿಡ್ಕೊಂಡು ಲೋವೆಸ್ಟ್ ಇದ್ದವ್ರ ಮಟ್ಟ ಭ್ರಷ್ಟಾಚಾರ ಮುಕ್ತವಾಗಿ ನಾವಿರ್ತೀವಿ. ಸರ್ಕಾರದವ್ರು ನಮಗೆ ಪಗಾರ ಕೊಡ್ತಾರೋ, ವೇತನ ಕೊಡ್ತಾರೋ, ಒಳ್ಳೆಯ ಪಗಾರ ಕೊಡ್ತಾರೋ, ಅಷ್ಟರ ಮೇಲೆ ನಾವು ಉದ್ಯೋಗ ಸಾಗಿಸ್ತೀವಿ. ಮತ್ತೊಬ್ಬರ ಕಡೆ ಕೈ ಒಡ್ಡಂಗಿಲ್ಲ. ಇವತ್ತು ನಮ್ಮಷ್ಟಕ್ಕೆ ನಾವು ಪರಿವರ್ತನೆ ಆಗಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾರ್ತೈತೆ ಸಂಕಲ್ಪ ಮಾಡಿರ
ಬಹುಶಃ ನಾವು ಯಾವ ಬದಲಾವಣೆಯಲ್ಲಿ ಈ ದೇಶದಲ್ಲಿ ಕಾಣಕ್ಕೆ ಬಯಸ್ತೀವೋ ಆ ಬದಲಾವಣೆ ಖಂಡಿತವಾಗಿ ಬರ್ತದೆ. ಭಾಳ ನಾವು ರಾಜಕಾರಣಿಗಳು ಏನು ಮಾಡೋದ್ವಿ, ಒಬ್ಬ ಮಂತ್ರಿ ಇರಲಿ, ಎಮ್ ಎಲ್ ಎ ಇರಲಿ, ಮತ್ತೊಬ್ಬರಿರಲಿ, ನಮ್ಮನ್ನು ನೌಕರಿ ತನಕ ತೆಗಿಯೋಕ್ಕಾಗಂಗಿಲ್ಲ. ಮತ್ತೊಂದು ಕಡೆ ವರ್ಗಾವಣೆ ಮಾಡ್ಬೋದು. ಎಲ್ಲಿ ಹೋದ್ರೂ ಸಹಿತ ನಾವು ದುಡ್ಡಿನ ಸಂಬಂಧ ಕೆಲಸ ಮಾಡೋಂಗಿಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಮನೋಭಾವನೆ ಅವ್ರಿಗೆ ಇತ್ತಂದ್ರೆ, ಇವತ್ತು ನಾನು ರಾಜಕಾರಣಿ ಇದ್ದೀನಿ, ನಾವು ಮಂತ್ರಿ ಅದನ್ನು, ಶಾಸಕ ಮಂತ್ರಿ ಅದನ್ನು, ನಾ ಏನೋ ಸರ್ಕಾರಿ ಕೆಲಸ ಮಾಡಬೇಕಾದ್ರೂ ಸಹಿತ ಯಾರ ಮುಖಾಂತರ ಮಾಡಬೇಕು? ಅಧಿಕಾರಿಗಳ ಮುಖಾಂತರ ಮಾಡಬೇಕು. ಆ ಅಧಿಕಾರಿಗಳು ನ್ಯಾಯಸಮ್ಮತ ಇದ್ರೆ ಅದಕ್ಕೆ ಎಸ್ ಅನ್ನಬೇಕು, ಇಲ್ಲಂದರೆ ನಾವು ಮಾಡೋಂಗಿಲ್ಲಪ್ಪ ಅಂತ ಅನ್ಬೇಕು. ಅವ್ರು ನ್ಯಾಯಸಮ್ಮತ ಕೆಲಸ ಇದ್ದರೆ ಅಲ್ಲಿ ಏನೂ ಭ್ರಷ್ಟಾಚಾರದ ಕಿಂಚಿತ್ತು ಲವಲೇಶ್ ಇಲ್ಲದ್ರೆ ಆ ಕೆಲಸ ಇಪ್ಪ ಇದನ್ನು ಅನಿಸಿರ್ತಾರೆ, ಪ್ರಾಮಾಣಿಕ ಅವ್ರು ಅನಿಸಿಕಿರ್ತಾರೆ, ಅದು ಕೆಲಸಕ್ಕೆ ಅದು ಸಹಿ ಹಾಕಲಿ, ಇಲ್ಲಂದ್ರೆ ನಾವು ಹಾಕಂಗಿಲ್ಲ, ನೀವೇನು ಮಾಡ್ಕೊತೀರಿ ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ. ನೀವು ಈ ರೀತಿ ಹೇಳಿದ್ರಿ, ಅದೇ ಕಾಲಕ್ಕೆ ಅವ್ರು ಇಲ್ಲ ರಾಜಕಾರಣಿಗಳು ಟಾರ್ಚರ್ ಮಾಡ್ತಾರೆ, ಮತ್ತೇನು ಮಾಡ್ತಾರೆ, ಅವರು ಪ್ರಚಾರ ಮಾಡ್ತಿರ್ತಾರೆ. ನೋಡ್ರಿ, ದೇಶ ಸ್ವಾತಂತ್ರ್ಯ ಪಡೆಯುವಾಗಲೇ ನಮಗೆ ಟಾರ್ಚರ್ ಆಗೈತಿ. ದೇವತೆಗಳು ಉಳ್ಕೋಬೇಕಂದ್ರೆ ಟಾರ್ಚರ್ ಆಗಿ ಉಳ್ಕೊಂಡಾರ. ರಾಕ್ಷಸರು ಅವ್ರ ಮೇಲೂ ದೊಡ್ಡ ಪ್ರಮಾಣದ ಅನ್ಯಾಯ ಮಾಡಿದರು. ಆ ಅನ್ಯಾಯ ತಡ್ಕೊಂಡು ದೇವತೆಗಳು ಬದುಕ್ಯಾರ ಇಲ್ರಿ. ಇವತ್ತು ಅನೇಕ ಜನ ಸಾವನ್ನಪ್ಪಿದ್ದಾರೆ, ಆತ್ಮಾರ್ಪಣೆ ಮಾಡ್ಕೊಂಡಾರು, ಜೈಲ್ದೊಳಗೆ ಬಿದ್ದರು, ಪೊಲೀಸರು ಬೂಟ್ನಿಂದ ಒಜ್ಕೊಂಡಾರು. ಅಷ್ಟು ಒಜ್ಕೊಂಡಾಗಲಿ ಸ್ವಾತಂತ್ರ್ಯ ತಂದು ಕೊಟ್ಟಾರಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಹಂಗೆ ಒಂದು ಪರಿವರ್ತನೆ ತರುವಂಥ ಸಂದರ್ಭದೊಳಗೆ ಕೆಲವಾದರೂ ಸಹಿತ ಇಂಥವು ಘಟನೆಗಳು ಆಗೋಣ. ಅದನ್ನೆಲ್ಲನೂ ಮೆಟ್ಟಿ ನಿಂತ ಕೇಸಿಂದ ಒಬ್ರು ಯಾರಾದರೂ ಗಟ್ಟಿ ಆಗಬೇಕಾಗೈತಿ. ಈ ವ್ಯವಸ್ಥೆ ಬದಲಾವಣೆಗೆ ಒಂದು ವೇಳೆ ಈ ವರ್ಗ ಗಟ್ಟಿ ಆದ್ರೆ ಚುನಾವಣೆ ನ್ಯಾಯಸಮ್ಮತವಾಗಿ ಆಕ್ಕವು. ಯಾಕಂದರೆ ಚುನಾವಣೆ ಮಾಡೋರು ಅವ್ರ ಒಂದು ಯಾವುದೇ ಬೇಕಾದ ಆಫೀಸಾಗ ಹೋದ್ರೂ ಸಹಿತ ನಿಮ್ಮ ಕಾಲ ಕುರ್ಚಿಯಾಗಿ ಕುಣಿಸ್ಕೇಸಿ ನಿಮ್ಮ ಕೆಲಸ ಮಾಡಿಕೊಡೋಂಥ ದೂಸ್ ಬರ್ತಾವೆ. ಈಗ ಎಲ್ಲಿ ದುಡ್ಡಿನ ಆಸೆನೇ ಇಲ್ಲ, ಅವಾಗ ಪ್ರಾಮಾಣಿಕ ಸೇವೆ ಸ್ವರೂಪ ಪಡೆದಿರ್ತೈತಿ. ಅಂಥ ಒಂದು ಬಹುಶಃ ಇದು ಸಾಧ್ಯ ಇಲ್ಲದಂತ ಮಾತು ಹೇಳತ್ತೀನಿ ಆಮಲ್ಪ ಅಂತ ನನಗೂ ಅನ್ಸಾತೈತಿ. ಇದು ನಾ ಹೇಳೋದನ್ನ ಮರೋ ಗಾಡಿನ ಮರಿಚಿಗಿದ್ದಂಗೆ ಐತದ. ಸಾಧ್ಯ ಇರಲಿಕ್ಕಿಲ್ಲ, ಆದ್ರೆ ಒಂದು ದಿವಸ ಬರ್ಬೋದು, ಒಂದು ದಿವಸ ಬದಲಾವಣೆಯ ಪರ್ವ ಬರ್ಬೋದು, ಅಂಥ ಮನಸ್ಥಿತಿ ಬರ್ಬೋದು. ಅವಾಗ ಇಡೀ ಈ ಬ್ಯೂರೋಕ್ರಾಟ್ಸ್ ಅಂತ ನಾವು ಯಾರು ಕರಿತೀವಲ್ಲ, ನಾವು ಅಧಿಕಾರಿ ವರ್ಗದ ಯಾರು ಕರಿತೀವಿ, ಅವರ ಈ ದೇಶದ ಈ ನಮ್ಮ ರಾಷ್ಟ್ರದ ಹೊಸ ಆಯಾಮಕ್ಕೆ ಒಂದು ಆಯಾಮ ಕೊಡ್ಬೋದು ಅನ್ನೋಂಥ ಭಾವನೆಯೂ ಐತಂದ. ಆದರೆ ಬರಬೇಕಾದ ಅದು ಯಾವಾಗ ಬರುತ್ತೆ ಆ ನಿಟ್ಟಿನೊಳಗೆ ಒಂದು ಹೊಸ ಅಲೆ ನಿರ್ಮಾಣ ಆಗಬೇಕು. ಅಂದರೆ ನೀವು ಹೇಳುವಂಥದ್ದು ಅಧಿಕಾರಶಾಹಿ ವರ್ಗದವರು ಮನಪರಿವರ್ತನೆ ಆಗಬೇಕು, ಅವರಿಂದ ಇದು ಸಾಧ್ಯ ಆಗ್ತದೆ, ವ್ಯವಸ್ಥೆ ಬದಲಾವಣೆ ಆಗ್ತದೆ. ನೀವು ಖಂಡಿತವಾಗಿ ಆಗಿದೆ ಇಲ್ಲ. ಆದ್ರೆ ಇನ್ನೊಂದಿಲ್ಲ, ಅವರು ಈಗ ಹೇಳಿದ್ ನಿಮಗೆ, ಈಗ ಅವರು ಪ್ರತ್ಯಾರೋಪಿತನ ಮಾಡ್ತಾರೆ, ರಾಜಕಾರಣಿಗಳು ತಿನ್ನೋದನ್ನು ಬಿಟ್ಟರೆ ಮತ್ತೆ ಬಿಟ್ಟರೆ ಇದು ಪರಿವರ್ತನೆ ಆಗ್ತದೆ. ಏನಾಗ್ತಂದ್ರಿ, ನಾವು ಅವ್ರ ಕಡೆ ಬಟ್ ಮಾಡಿ ತೋರಿಸೋದು, ಅವ್ರ ಕಡೆ ಬಟ್ ಮಾಡಿ ತೋರಿಸೋದು ನಾವು ಹೇಳತ್ತಿಲ್ಲ. ಅವ್ರು ತಿಂತಾರ್ತೀವಿ, ನಾವು ಹಿಡಿದು ನಾವು ತಿಂತೋತೀವಿ, ಅವ್ರು ಹೇಳೋದು. ಇದು ಕರೆಕ್ಟ್ ಐತಿ. ಇದು ಎಲ್ಲರೂ ರಾಜಕಾರಣಿಗಳ ಅವಧಿ ಎಷ್ಟು? ರಾಜಕಾರಣಿಗಳ ಅಧಿಕಾರ ಎಷ್ಟು ವರ್ಷ? 5 ವರ್ಷ. ಇವ್ರ ಅಧಿಕಾರ ಎಷ್ಟು? ಎಂದು ನೌಕರಿ ಸೇರಿದಾರೋ ಅಲ್ಲಿಂದ ರಿಟೈರ್ಡ್ ಆಗ್ಬಿಟ್ಟು ಅವ್ರ ಅಧಿಕಾರ ವ್ಯಾಪ್ತಿ ಇರ್ತೈತಿಲ್ರಿ. ಅವ್ರ ಸಂಕಲ್ಪ ಮಾಡೋಕ್ಕೆ ಸಾಧ್ಯತೆ, ಯಾಕಂದ್ರೆ ಅವ್ರು ಪೇಡ್ ಸರ್ವೆಂಟ್ ಇರ್ತಾರೆ. ಸರ್ಕಾರದಿಂದ ತಮ್ಮ ಬದುಕಿಗೆ ವೇತನ ರೂಪದೊಳಗೆ ಧನ ಸಹಾಯ ಪಡೆಯುವಂಥ ಪರಿಸ್ಥಿತಿಯೊಳಗಿದ್ದಾಗ ಅವ್ರ ಬದುಕಿಗಾಗಿ ಪರ್ಯಾಯ ವ್ಯವಸ್ಥೆ ಹುಡುಕೋ ಪ್ರಶ್ನೆ ಇಲ್ಲಲ್ಲ. ಹುಡುಕಿಯವರೆಲ್ಲ ಹುಡುಕ್ಬೋದು, ಅವ್ರು ಹುಡುಕೋ ಪ್ರಶ್ನೆ ಇಲ್ಲಲ್ಲ. ಅದಕ್ಕೆ ಅವ್ರು ನೋಡಿ, ಬದಲಾವಣೆಯ ಸಂಕಲ್ಪ ಒಮ್ಮೆ ಗಟ್ಟಿಯಾಗಿ ಬರ್ಬೇಕಾದ್ರೆ ಯಾರಾದರೂ ಒಬ್ರು ಗಟ್ಟಿ ಆಗ್ಬೇಕಲ್ಲ. ದೇಶ ಸ್ವಾತಂತ್ರ್ಯ ಪಡಿಬೇಕಾಗಿತ್ತಾರೆ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದೊಳಗೆ, ಸೌಮ್ಯವಾದಿ ಹೋರಾಟಗಾರರು, ಸುಭಾಷ್ ಚಂದ್ರ ಬೋಸ್ ಅವ್ರ ನೇತೃತ್ವದೊಳಗೆ ಅನೇಕ ಕ್ರಾಂತಿಕಾರಿಗಳು ಎಲ್ಲರೂ ಹುಟ್ಕೊಂಡ್ರು ಅಂತೇಳಿ ಅವತ್ತು ಸ್ವಾತಂತ್ರ್ಯ ಸಿಕ್ತು. ಹಂಗೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಯಾರಾದರೂ ಒಬ್ಬರು ಮುಂದೆ ಬರಬೇಕಲ್ಲ, ಒಂದು ಸಂಕಲ್ಪ ಮಾಡ್ಬೇಕಲ್ಲ. ಯಾರಿಂದ ಸಾಧ್ಯ ಐತೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ? ನನ್ನ ಒಂದು ಕೊನೆಯ ಪ್ರಶ್ನೆ ನಿಮಗೆ, ಮತದಾರರು ಜಾಗೃತರಾಗಿ ಭ್ರಷ್ಟ ರಾಜಕಾರಣಿಗಳಿಂದ ಕಿತ್ತೊಯ್ಯುವಂಥ ಮನಸ್ಸು ಮಾಡಿದರೆ ಸಾಧ್ಯತೆ ಇಲ್ಲ ಸರ್. ಅದು ನಮ್ಮ ಮೂಲ ಮಾತಿನೊಳಗೆ ಇದನ್ನು ಮೊದಲು ನಮ್ಮ ಕಡೆ ಬಟ್ ಮಾಡ್ಕೊಂಡನ್ನ ನಾ ಅಂದ್ರೆ ಸಾಮಾನ್ಯ ಮತದಾರ. ಒಬ್ಬ ಅಶೋಕ್ ಪೂಜಾರಿ ಎಲ್ಲ ನನ್ನ ಕಡೆ ಬಟ್ ನಾವು ಮಾಡ್ಕೋಬೇಕಾದ್ರೆ ಒಬ್ಬ ಸಾಮಾನ್ಯ ಮತದಾರ. ಒಂದು ವೇಳೆ ಭಾರತದ ಪ್ರತಿಯೊಬ್ಬರು ಸಹಿತ ಸಂಕಲ್ಪ ಮಾಡಿಸಿದ ನಾನೇ ಭ್ರಷ್ಟ ಆಗಂಗಿಲ್ಲಪ್ಪ, ನಾನೇ ಮತ್ತೊಬ್ಬರ ಕಡೆ ಕೈ ಚಚ್ಚಂಗಿಲ್ಲ, ನಾನೇ ಮತ್ತೊಬ್ಬರ ಕಡೆ ಖಾಲಿ ಪುಕ್ಕಟ 10 ರೂಪಾಯಿ ತಗೋಗಿಲ್ಲ, ನನ್ನ ದುಡಿಮೆಗೆ ಮಾತ್ರ ನಾನು ಪ್ರತಿಫಲ ನಿರೀಕ್ಷೆ ಮಾಡ್ತೀನಿ. ಆದರೆ ದುಡಿಮೆ ಹೊರತಾಗಿಯೂ ಸಹಿತ ಬೇರೆ ರೀತಿಯ ಪ್ರತಿಫಲ ನಾನು ನಿರೀಕ್ಷೆ ಮಾಡೋಂಗಿಲ್ಲ ಅಂತ ಪ್ರತಿಯೊಬ್ಬರಲ್ಲಿಯೂ ಸಹಿತ ಆ ಮನಸ್ಥಿತಿ ಬತ್ತಂದ್ರೆ ಅದಕ್ಕೆ ಅದ್ರ ಮುಂದೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದ್ರ ಮುಂದೆ ಯಾವ ವ್ಯವಸ್ಥೆ ದಮನಕಾರಿ ಇದ್ರೂ ಸಹಿತ ಹೋಗಿಬಿಡ್ತೈತೆ ಅದು. ಆದರೆ ಅಂಥ ಸಂಕಲ್ಪ ಬರೋದು ಭಾಳ ಕಷ್ಟಕರ ಐತಿ ಇವತ್ತು. ಯಾಕಂದ್ರೆ ಜನರು ಎಲ್ಲ ನಮ್ನಿ ಒಂದೇ ನಮ್ನಿ ಇಲ್ಲ, ಒಬ್ಬೊಬ್ಬರ ಭಾವನೆ ಒಬ್ಬೊಬ್ಬರು ರೀತಿ ಒಂದು ನಮ್ನಿ ಐತಿ. ಆದರೆ ನಾನು ಬಹುಶಃ ಇದು ನಾನು ಫಸ್ಟ್ಗೆ ನಾನು ಹೇಳಿದ್ದೀನಿ, ಅಂದರೆ ನಮ್ಮ ಕಡೆ ನಾವು ಬಟ್ಟು ಮಾಡಿಸ್ಕೋಬೇಕು, ನಮ್ಮಷ್ಟು ನಾವು ಬದಲಾವಣೆ ಆಗಬೇಕಂತೇಳಿ ಮೂಲವಾಗಿ ಹೇಳಿದ್ದು ಅದ ಉದ್ದೇಶ. ಆದರೆ ನಾನು ಮುದ್ದಾಮ್ ಈ ನಿಮ್ಮ ಸಂಭಾಷಣೆಯೊಳಗೆ ಅಧಿಕಾರಿಶಾಹಿ ವರ್ಗದ ಮೇಲೆ ಯಾಕೆ ಬಟ್ಟು ಮಾಡಿ ತೋರಿಸಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ಬಗ್ಗೆ ನಾವು ಪರಿವರ್ತನೆ ಆಗೋದು ಭಾಳ ಕಷ್ಟಕರ ಆಗಿದ್ದಾರೆ. ನನಗೇನು ಸೋರ್ಸಸ್ ಇರೋಂಗಿಲ್ಲ, ನನ್ನ ಬದುಕಿಗೆ ಕಾಯಕಲ್ಪ ಏನು ಇರೋಂಗಿಲ್ಲ. ಅವಾಗ ಕೆಲವೊಂದು ಸಂದರ್ಭದಾಗ ಅನಿವಾರ್ಯವಾಗಿ ಇವ್ರು ಭ್ರಷ್ಟ ಆಗ್ಬೋದು.
ಆದರೆ ನಿಮಗೆ ಸರ್ಕಾರದಿಂದ ವೇತನ ಐತಿ. ವೇತನದ ಏನೋ 5-10 ಸಣ್ಣ ಪುಟ್ಟ ವೇತನ ಇಲ್ಲಿಗೆ ದೊಡ್ಡ ಪ್ರಮಾಣದ ವೇತನ ನೀವು ಸರ್ಕಾರದಿಂದ ಪಡೆಯಾಕ್ತೀರಿ. ಯಾಕೆ ವೇತನ ಐತೆ ಅಂದ್ರೆ ನೀವು ಒಳ್ಳೆ ರೀತಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಸಂಕಷ್ಟಗಳಿಗೆ ನೀವು ರೂವಾರಿ ಆಗಲಿ, ಈ ವ್ಯವಸ್ಥೆ ಬದಲಾವಣೆಗೆ ನೀವು ನಾಂದಿ ಆಡ್ತೀರಿ. ಆ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದಾಗ ಅದಕ್ಕೆ ಪೂರಕವಾದ ಒಂದು ಹೊಸ ಹೆಜ್ಜೆ ನೀವಿಂದ ಬರಲಿ ಅನ್ನುವಂಥ ನಿರೀಕ್ಷೆ ಇದೆ. ಬರೀ ನಿರೀಕ್ಷೆ, ಅದು ಎಷ್ಟು ಆಗ್ತೈತೆ ಬಿಡ್ತೈತೆ ಬೇರೆ. ಇನ್ನು പക്ഷേ ನೀವೇನು ಹೇಳಿಲ್ಲ, ನಮ್ಮ ಮಟ್ಟಿಗೆ ನಾವು ಬದಲಾವಣೆ ಆಗಲಿ, ಅದು ಜಗತ್ತ ಬದಲಾವಣೆ ಆಗಲಿ, ಅದು ಶಾಶ್ವತ ಸತ್ಯ. ಅದು ಶಾಶ್ವತ ಸತ್ಯ ಅದು. ಆ ಸತ್ಯ ಆಗಬೇಕಾದ್ರೆ ಅದು ಎಂದ ಆಗ್ತೈತೋ ಏನೋ ದೇವರ ಅದಕ್ಕೆ ಹೊಸ ರೂಪ ಕೊಡಬೇಕಿರ್ತಾರೆ. ಆದಮೇಲೆ ಇಲ್ಲಿವರೆಗೆ ನಮ್ಮ ಅಶೋಕ್ ಪೂಜಾರಿ ಅವರ ವಿಚಾರಗಳನ್ನು ಕೇಳಿದರೆ ಭ್ರಷ್ಟಾಚಾರದ ಕುರಿತಾಗಿರ್ಬೋದು, ಪ್ರಜಾಪ್ರಭುತ್ವ ಕುರಿತಾಗಿರ್ಬೋದು, ಚುನಾವಣಾ ಆಯೋಗದ ಕುರಿತಾಗಿರ್ಬೋದು. ಚುನಾವಣಾ ಆಯೋಗನೂ ಅಷ್ಟೇ ಮುಖ್ಯದ ಇವತ್ತು. ಅದು ಸಹ ಒಂದು ಪಾರದರ್ಶಕ ನಿಷ್ಪಕ್ಷಪಾತವಾದ ಚುನಾವಣೆಯನ್ನು ಮಾಡಬೇಕಾಗಿದೆ, ಯಾವುದೇ ಪಕ್ಷದ ಪಾರ್ಟಿ ಆಗಲಾರ್ದು. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅನೇಕ ಅಮೆಂಡ್ಮೆಂಟ್ಗಳನ್ನು ಮಾಡಿ ಚುನಾವಣಾ ಆಯೋಗನೂ ಸಹಿತ ಇವತ್ತು ಕೇಂದ್ರ ಸರ್ಕಾರ ಸುಪರ್ದಿಗೆ ತೆಗೆದುಕೊಂಡಿದ್ದರಿಂದಾಗಿ ಎಷ್ಟು ಮಟ್ಟಿಗೆ ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಜೊತೆಗೆ ಇಲ್ಲೆಲ್ಲದೂ ಕೊನೆಗೆ ಒಂದು ಉತ್ತರ, ಒಂದು ಅಷ್ಟು ಆರೋಪಗಳನ್ನಾಗಲಿ ಅಥವಾ ಅಭಿಪ್ರಾಯವನ್ನಾಗಲಿ ಅಧಿಕಾರಶಾಹಿ ಜನ ತಿದ್ಕೋಬೇಕು, ಅವರಿಗೆ ಒಂದು ಆಸ್ತ್ರ ಇರ್ತದೆ, ನೆಲೆ ಇರ್ತದೆ ಅಂತೇಳಿ ನಮ್ಮ ಅಶೋಕ್ ಪೂಜಾರಿ ಅವರು ಹೇಳಿದರು. ಅದಕ್ಕಿಂತಲೂ ಇಂಪಾರ್ಟೆಂಟಪ್ಪ ಅಂತಂದ್ರೆ ಹೌದು. ಮತ್ತು ಅವರೇ ತಾವು ಹೇಳಿದರು, ಮತದಾರ ಎಚ್ಚರಗೊಳ್ಬೇಕಾಗ್ಯದ. ಪಾಪ ಅವ್ರ ಬದುಕಿಗೆ ಕೆಲವೊಮ್ಮೆ ಭ್ರಷ್ಟವೋ ಅದು ತಪ್ಪು ಹೆಜ್ಜೆ ನೀಡುವಂಥ ಪ್ರಸಂಗ ಬರ್ತದೆ. ಅದರ ಮೀರಿ ಮತದಾರ ಬದಲಾದರೆ ಈ ದೇಶ ಬದಲಾಗ್ತದೆ ಅನ್ನುವಂಥ ಮಾತು ಇದು ಅಷ್ಟ ಅಂತಿಮ ಸತ್ಯದ. ಇದಕ್ಕಿಂತ ನೀವು ಮತ ಹಾಕುವಂಥ ನೀವು ಯೋಚನೆ ಮಾಡುವಂಥ ಸಂದರ್ಭ ಇವತ್ತು ಬಂದದ. ಮತ್ತು ಇನ್ನೊಂದು ಮಾತು ನಮ್ಮ ಮೇಲೆ ಹೇಳ್ತಾ ಇರ್ತೀನೋ ಏನಪ್ಪ ಅಂದರೆ ಇವತ್ತು ನೋಟ ಅನ್ನುವಂಥದ್ದು ಕೊಟ್ಟಿದ್ದಾರೆ ನಮಗೆ. ಇವತ್ತು ನಿಮ್ಮ ಮೇಲ್ಕಂಡಂಥ ರಾಜಕಾರಣಿಗಳು ಬದಲಾವಣೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ನೋಟಾ ಪ್ರಯೋಗ ಮಾಡುವಂಥ ಒಂದು ಮನಸ್ಥಿತಿಯನ್ನು ತಾವು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಇವತ್ತು ನಾವು ಮಾಡಿದಂಥ ಚರ್ಚೆ ನಿಮಗೆ ಎಷ್ಟು ಮಟ್ಟಿಗೆ ಲೈಕ್ ಆಗಿರ್ಬೋದು ಅಥವಾ ಡಿಸ್ಲೈಕ್ ಆಗಿರ್ಬೋದು, ಅದನ್ನು ನೀವು ತಿಳಿಸ್ತಾ ಇರಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಅಂತ ಹೇಳ್ತಾ, ಅಶೋಕ್ ಅವರು ತಾವು ಬಂದರೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ನಾವು ಹೇಸಿದ್ದಾರಾಮ ವತಿಯಿಂದ ಮತ್ತು ನಮ್ಮ ಪ್ರೇಕ್ಷಕರು ನಿಮಗೆ ವಂದನೆಗಳು. ಮತ್ತು ಮೇಲೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲ. ಅದ್ರ ಜೊತೆಗೆ ನಾನು ಒಂದು ಮಾತು ಹೇಳಿಸ್ತಾ ಇದ್ದೀನಿ. ನಾನು ಅನೇಕ ಅಭಿಪ್ರಾಯಗಳನ್ನ ನನ್ನ ಮನದಾದ ಮಾತುಗಳನ್ನು ಹೇಳಿದ್ದೀನಿ. ಅವೆಲ್ಲವೂ ಸಹಿತ ಪರಿಪೂರ್ಣವಾಗಿದಾವೋ ಅಥವಾ ಎಲ್ಲವೂ ಸಹಿತ ಪ್ರಶ್ನೆಗೆ ಮೀರಿದ್ದು ಅದಾವ ಅಂತ ನಾನು ಅನ್ನೋದಿಲ್ಲ. ನಾನು ಹೇಳಿದ್ರು ಅನೇಕ ನ್ಯೂನ್ಯತೆಗಳಿರ್ಬೋದು ಅಥವಾ ಅನೇಕ ತಪ್ಪುಗಳು ಇರ್ಬೋದು. ಅದು ಏನೇ ಇದ್ದರೂ ಸಹಿತ ಅದನ್ನು ನಾನು ತಪ್ಪಿದ್ರೂ ಸಹಿತ ಅದನ್ನ ನೀವು ಅಕಸ್ಮಾತ್ ನಿಮ್ಮ ಅನಿಸಿಕೆಯಾಗಿದ್ದರೂ ಸಹಿತ ಅದನ್ನು ಸರಿಪಡಿಸೋಕ್ಕೂ ನಾನು ಸಿದ್ಧರಿದ್ದೇನೆ. ನಾನು ಯಾಕಂದರೆ ನಾನು ಬದಲಾವಣೆ ಬಯಸೋ ಅಷ್ಟೇ ಹೊರತಾಗಿ ತಪ್ಪು ಉಪಗಳ ವಿಮರ್ಶೆ ಮಾಡುವಂಥ ಮನಸ್ಥಿತಿಯವ್ರನ್ನಲ್ಲ ಅನ್ನುವಂಥ ಭಾವನೆಯಿಂದ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಪರವಾಗಿ ಹೇಳಬಯಸ್ತಾ ಇದ್ದೀನಿ. ಇಲ್ಲಿವರೆಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಶೋಕ್ ಪೂಜಾರಿ ಅವರು. ನೀವು ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ಹೇ ಸೀತಾರಾಮ್ ಇದನ್ನು ನಿಮ್ಮ ಮನೆಯ ಮಗಳಂತೆ ಜೋಪಾನ ಮಾಡುವಂಥ ಕೆಲಸ ನಿಮ್ಮದು ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.